Dhananjay sir is ready. Dhananjay sir. ಸರ್ ಇವಾಗ ಒಂದು ವಿಚಾರನ ನಾನು ಹೇಳಬೇಕು. ಈಗ ನಮ್ಮ ಬಿಜೆಪಿ ವಕ್ತಾರರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೇವೆ ಅಂತ. ತುಂಬಾ ಸಂತೋಷ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬೇಕಾಗಿದೆ, ಜೊತೆನಲ್ಲಿ ಒಬ್ಬ ಜನಸಾಮಾನ್ಯ ಬೇಕಾದ್ರೆ ಈಸ್ ಆಫ್ ಲಿವಿಂಗ್ ಮತ್ತೆ ಈಸ್ ಆಫ್ ಗವರ್ನೆನ್ಸ್, ಈ ಎರಡು ವಿಚಾರ ಇದೆಯಲ್ಲ, ಅದನ್ನ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಬರೀ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮನೆಗೆ ಅನುಕೂಲ ಮಾಡೋದಲ್ಲ, ಮಾಡ್ಬೇಕು, ಆದ್ರೆ ಜನಸಾಮಾನ್ಯನಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಈಸ್ ಆಫ್ ಗವರ್ನೆನ್ಸ್ ಅಂಡ್ ಈಸ್ ಆಫ್ ಲಿವಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು ನಮ್ಮ ಬಿಜೆಪಿ ಸರ್ಕಾರಗಳು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎರಡನೇದು, ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಭಾಗ್ಯಗಳ ಬಗ್ಗೆ ಹೇಳಿದ್ರು, ಮತ್ತೆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೇಳಿದ್ರು. ಅದ್ರ ಜೊತೆನಲ್ಲಿ ಒಂದ್ ಸ್ವಲ್ಪ ಈ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಒಂದ್ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಟ್ಯಾಕ್ಸ್ ಪೇಯರ್ಸ್ಗೆ ಅಂತ ನನ್ನ ಮನವಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ನರೇಂದ್ರ ಮೋದಿ ಅವರಿಗೂ ಕೂಡ ಟ್ಯಾಕ್ಸ್ ಪೇಯರ್ಸ್ ಫೋರಂ ಇಂದ ನಾವು ಲೆಟರ್ ಕೂಡ ಬರ್ತಿದೀವಿ. ಸುಮಾರು 2 ವರ್ಷ ಆಯ್ತು ಲೆಟರ್ ಬರ್ದು. ಮತ್ತೆ ರೀಸೆಂಟ್ ಆಗಿ ಕೂಡ ಒಂದು ಏನು ಹೈಕೋರ್ಟ್ ಆರ್ಡರ್ ಬಂತು, ಅದನ್ನು ಕೂಡ ಬರ್ದಿದ್ದೇವೆ. ಸ್ವಲ್ಪ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಯಾರಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಸ್ವಲ್ಪ ನಮ್ಮ ಲೆಟರ್ ನ ಗಮನಿಸಿ ಅದಕ್ಕೆ ಉತ್ತರ ಕೊಡುವಂತ ವ್ಯವಸ್ಥೆ ಆದ್ರೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ಸ್ಟೇಟ್ ಗೌರ್ಮೆಂಟ್ ಲೇಬರ್ ಮಿನಿಸ್ಟ್ರಿಗೂ ಸಹ ನಾವು ಲೆಟರ್ ಅನ್ನ ಬರ್ದಿದ್ದೇವೆ. ಯಾಕೆಂತ ಹೇಳಿದ್ರೆ ಇದು ಹೈಕೋರ್ಟ್ ಆರ್ಡರ್ ನ ಒಂದು ರಾಜ್ಯದಲ್ಲಿ ಕೊಟ್ಟ ಮೇಲೆ ಇನ್ನೊಂದು ರಾಜ್ಯನೂ ಸಹ ಪಾಲನೆ ಮಾಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಟ್ಯಾಕ್ಸ್ ನಾವು ಕಟ್ತೀವಿ, ಅವರು ಕಟ್ತಾರೆ. ಒಂದು ರಾಜ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟು ಇನ್ನೊಂದು ರಾಜ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ತೆರಿಗೆ ಹಣ ಇನ್ಯಾವುದೋ ರಾಜ್ಯಕ್ಕೆ ಹೋಗಿ ಹೆಲ್ತ್ ಇನ್ಶೂರೆನ್ಸ್ ಆದ್ರೆ ನಾವು ಕಟ್ಟ ತೆರಿಗೆ ಹಣದಿಂದ ನಮಗೇನ್ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದನ್ನ ದಯವಿಟ್ಟು ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಇರೋ ಬಿಜೆಪಿನವರಾಗಿರ್ಬೋದು, ಜನರ ಬರೆಯೋ ಪತ್ರಗಳಿಗೆ ಸ್ಪಂದನೆ ಕೊಡಿ. ಯಾಕೆಂದ್ರೆ ಅಲ್ಲಿ ಈಸ್ ಆಫ್ ಗವರ್ನೆನ್ಸ್ ಬೇಕಾಗಿರೋದು. ಈಸ್ ಆಫ್ ಬಿಸ್ನೆಸ್ ಒಳ್ಳೇದು ಮಾಡ್ತಾ ಇದ್ದೀರಾ, ಆದ್ರೆ ಈಸ್ ಆಫ್ ಗವರ್ನೆನ್ಸ್ ಅನ್ನ ಮಾಡಿ ಅಂತ ಕೇಳ್ಕೊತೀವಿ ಸರ್. ಧನಂಜಯ್ ಸರ್, ನಂಬರ್ 1, ಇನ್ನು ನಾವು ಕೋರಿಕೆ ಇಡ್ಲಿಕ್ಕೆ ಆಗಲ್ಲ, ಆಲ್ರೆಡಿ ದೇ ಲಾಕ್ಡ್ ಇಟ್. ಈಗ ತಗೊಂಡು ಬರ್ತಾ ಇದ್ದಾರೆ ಅಷ್ಟೇ. ಇನ್ನು ನಾವು ಯಾವ ದೇವ್ರ ಹತ್ರ ಕೇಳ್ಕೊಂಡ್ರು ಈಗ ಬಂದು ಓದುವುದು ಮಾತ್ರ ಇದೆ. ನಂಬರ್ 1. ನಂಬರ್ 2, ನೀವೊಂದು ಕ್ವಶನ್ ಹಾಕಿದ್ರಿ, ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆ ಸಬ್ಜೆಕ್ಟ್ ಇದೆ ಅಲ್ವಾ, ವೈಲ್ಡ್ ಓಪನ್ ಟು ಡಿಸ್ಕಸ್. ಐ ಥಿಂಕ್ ಇನ್ನು ಕಳೆದ 1, 2, 3 ವರ್ಷದಲ್ಲಿ ಆಲ್ ಓವರ್ ದ ವರ್ಲ್ಡ್ ಆ ಸಬ್ಜೆಕ್ಟ್ ಎತ್ಕೊಬೋದು ಅಂತ ನನಗೆ ಅನಿಸುತ್ತೆ. ಈಗ AI ಏನು ಯುಗ ಬಂದಿದೆ ಅಲ್ವಾ, ನೀವು ಅನ್ಎಂಪ್ಲಾಯ್ಮೆಂಟ್ಗಳ ಬಗ್ಗೆ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಗಳ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರಿ, ನೀವು ಟ್ಯಾಕ್ಸ್ ಪೇಯರ್ಗ ಸೆಕ್ಯೂರಿಟಿಯ ಪೆನ್ಷನ್ಗಳ ಬಗ್ಗೆ ಮಾತಾಡಿದ್ರಿ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನೀವು ಆ ನೋಟನ್ನು ನೋಡ್ತಾ ಹೋದರೆ ಇನ್ನು ಬರುವ ಹಲವು ವರ್ಷಗಳಲ್ಲಿ ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ಎಷ್ಟೋ ಈಗ ನಾವು ಏನು ಸ್ಕಿಲ್ಡ್ ಲೇಬರ್ಸ್ ಅಂತ ಏನು ಕರಿತೀವಲ್ವ, ಎಂಪ್ಲಾಯೀಸ್ ಅಂತ ಕರಿತೀವಲ್ಲ, ಅಲ್ಲಿ ಮೇಜರ್ ಎಫೆಕ್ಟ್ ಆಗುವ ಚಾನ್ಸಸ್ಗಳಿದೆ ಬಿಕಾಸ್ ಆಫ್ ದ AI ಬರೋದ್ರಿಂದ. ಈ AI ಡೆವಲಪ್ ಮಾಡುವ ಕಂಪನಿಗಳು ಬೆಳೀಬೋದು ವಿನಃ ಉಳಿದ ಕಂಪನಿಗಳು ಡಿಪೆಂಡಿಂಗ್ ಅಪಾನ್ ಅದರ್ ಸಾಫ್ಟ್ವೇರ್ಸ್ ಆ್ಯಂಡ್ ಅದರ್ ಸ್ಕಿಲ್ಡ್ ಏನು ಇದು ಎಂಪ್ಲಾಯೀಸ್ ಇದ್ದಾರೆ, ಅವರುಗಳು ಎಲ್ಲ ಎಂಪ್ಲಾಯ್ಮೆಂಟ್ಗಳನ್ನು ಕಳ್ಕೊಳ್ಳುವ ಸ್ಥಿತಿಗೆ ಬರಬಹುದು. ಈಗ ನಾವು ನೋಡ್ತೀವಿ ಹಲವು ಡೀಲ್ಗಳು, ಈಗ ಯುರೋಪಿಯನ್ ಒಟ್ಟಿಗೆ ನಮ್ಮ ಮದರ್ ಆಫ್ ಡೀಲ್ ಆಯಿತು, ಎಲ್ಲ ಆಯಿತು. ಈಗ ಬಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇದೆ ಅಲ್ವಾ, ನಾವು ವರ್ಷಕ್ಕೆ 2 ಕೋಟಿ ಏನು ಕಮಿಟ್ಮೆಂಟ್ ಇದೆ, ವಾಟ್ ಎವರ್ ಕಮಿಟ್ಮೆಂಟ್. ಈಗ ನೀವು ನೋಡ್ತಾ ಇದ್ರಿ, ಈ ಹೆಸರು ಚೇಂಜ್ ಆಗಿ ಮನ್ರೇಗದ್ದು ನಮ್ಮದು ರಾಮ್ಜಿ ಏನಾಯಿತು, ಅದು ಕೂಡ ಒನ್ ಆಫ್ ದ ಸ್ಕೀಮ್ ಫಾರ್ ಎಂಪ್ಲಾಯ್ಮೆಂಟ್. ಅಟ್ಲೀಸ್ಟ್ ಮಿನಿಮಲ್ ಎಂಪ್ಲಾಯ್ಮೆಂಟ್ ಅನ್ನಾದರೂ ಜನಗಳಿಗೆ ಕೊಡಬೇಕು ಅನ್ನುವ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ಏನನ್ಸುತ್ತೆ ನಿಮಗೆ ದಿಸ್ ಚಾಲೆಂಜ್, ಹೌ ಇಂಡಿಯಾ ಕ್ಯಾನ್ ಫೇಸ್ ಇನ್ ದಿಸ್ ಬಜೆಟ್? ಮೊದಲನೇದಾಗಿ AI ಇಂಪ್ಯಾಕ್ಟ್ ಇದೆಯಲ್ಲ ರಾಕೇಶ್ ಸರ್, ಇದು ನಿಜವಾಗ್ಲೂ ರಿಯಲ್, ಇಟ್ಸ್ ಆನ್ ದ ಗ್ರೌಂಡ್. ಯಾಕೆ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡಬೇಕು, ಸಾಕಷ್ಟು ಕಾಲೇಜ್ಗಳಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಸ್ತಬ್ಧ ಆಗಿದೆ. ಎಸ್ಪೆಷಲಿ ಫ್ರೆಶರ್ ಹೈರಿಂಗ್ ಗಳು ಏನಿದೆ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ಮತ್ತೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಳುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮುಂಚೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂತ ಹೇಳಿದ್ರೆ ಜನ ನುಗ್ತಾ ಇದ್ರು, ಆದ್ರೆ ಇವಾಗ ಅದು ಪರ್ಸೆಂಟೇಜ್ ಕಡಿಮೆ ಆಗಿದೆ. ನಂಬರ್ ಆಫ್ ಸೀಟ್ಸ್ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಕಂಪನಿಗಳಲ್ಲಿ ಹೈರಿಂಗ್ ಪರ್ಸೆಂಟೇಜ್ ಕೂಡ AI ಇಂಪ್ಯಾಕ್ಟ್ ಆಗಿ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ AI ನಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಕೋಡ್ ಅನ್ನ ಜನರೇಟ್ ಮಾಡುತ್ತೆ. ಆಟೋಮೆಟಿಕ್ ಕೋಡ್ ಜನರೇಟ್ ಮಾಡಿದಾಗ ಅಪ್ಲಿಕೇಶನ್ ಡೆವಲಪ್ ಮಾಡುವಂತಹ ಕೆಲಸ ಏನಿದೆ ಅದನ್ನ ಸಿಸ್ಟಮ್ನೇ ಮಾಡ್ಬಿಡುತ್ತೆ. ಆಗ ನಿಮಗೆ ಜೂನಿಯರ್ಸ್ ಇಂಜಿನಿಯರ್ಸ್ ಅವಶ್ಯಕತೆ ಇರೋದಿಲ್ಲ, ಕಮ್ಮಿ ಅವಶ್ಯಕತೆ ಇರುತ್ತೆ. AI ತಿಳ್ಕೊಂಡಿರುವಂತವ್ರು ಅವಶ್ಯಕತೆ ಬೇಕಾಗತ್ತೆ. ಅದು ಎಲ್ಲಿವರೆಗೂ, ಒಂದು ಮಟ್ಟದವರೆಗೂ. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು powertv.com ಅನ್ನುವಂತ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಬೇಕು ಅಂದ್ರೆ ಮುಂಚೆ ಒಂದು 3 ತಿಂಗಳು ಅಥವಾ 6 ತಿಂಗಳವರೆಗೂ ಕೆಲಸ ನಡೀತಾ ಇತ್ತು. ಆದ್ರೆ ಇವತ್ತು ಅರ್ಧ ಗಂಟೆನಲ್ಲಿ ಅಥವಾ 1 ಗಂಟೆನಲ್ಲಿ ಆ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡುವಂತಹ AI ಪ್ಲಾಟ್ಫಾರ್ಮ್ಗಳು ಇವತ್ತು ಬಂದಿದೆ.
ಸೊ ಅಂದ್ರೆ 6 ತಿಂಗಳಲ್ಲಿ ಆಗುವಂತ ಕೆಲಸನ 1 ಅವರ್ ಅಲ್ಲಿ 2 ಅವರ್ ಅಲ್ಲಿ ಕೆಲಸ ಆಗುವಂತದಾದ್ರೆ ನಿಮಗೆ ಅಷ್ಟೊಂದು ಜನ ಮ್ಯಾನ್ ಪವರ್ ರಿಸೋರ್ಸ್ ಅವಶ್ಯಕತೆ ಇರುತ್ತಾ? ಕಂಪ್ನಿಗಳಿಗೆ ಬೇಕಾಗಿರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಇದು ಇಂಪ್ಯಾಕ್ಟ್ ಆಗುವಂತಹ ಎಲ್ಲಾ ಸನ್ನಿವೇಶಗಳಿದೆ. ಆದ್ರೆ ಅದಕ್ಕೆ ತಕ್ಕನಾಗಿ ಬೇರೆ ಬೇರೆ ಅವಕಾಶಗಳು ಏನಿದೆ ಅದನ್ನ ಬಳಸ್ಕೊಂಡು ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡುವಂತ ಕೆಲಸ ಸರ್ಕಾರಗಳು ಮಾಡಬೇಕು. ಮತ್ತೆ ಇವಾಗ ಎ ನ ಕಲಿಯುವಂತಹ ಯೂನಿವರ್ಸಿಟಿಗಳು ಬರ್ತಾ ಇದೆ, ಅದನ್ನ ಕಲಿತು ಮಾಡುವಂತ ಕೆಲಸಗಳು ಆಗ್ಬೇಕು. ಜೊತೆನಲ್ಲಿ ಅಡಾಪ್ಷನ್ ಏನಿದೆ ಅದು ಎಲ್ಲಾ ಸೆಕ್ಟರ್ಗಳಲ್ಲಿ ಮಾಡಿದ್ರೆ ಸುಮಾರು ಬದಲಾವಣೆಗಳು ಬರುತ್ತೆ. ಮತ್ತೆ ಸರ್ಕಾರಗಳಲ್ಲಿ ಟೈಮ್ ಲೈನ್ ಏನಿದೆ ಅದನ್ನ ರೆಡ್ಯೂಸ್ ಮಾಡಿ ಈಸ್ ಆಫ್ ಗವರ್ನೆನ್ಸ್ ನಿಜವಾಗ್ಲೂ ಆಗುತ್ತೆ. ಏನಾಗ್ತಿದೆ, ಟೆಕ್ನಾಲಜಿ ಬಿಲ್ಡ್ ಮಾಡೋದು ಮಾತ್ರ ಅಲ್ಲ, ಆ ಟೆಕ್ನಾಲಜಿ ಉಪಯೋಗಿಸೋದ್ರಿಂದ ಸರ್ಕಾರಗಳಲ್ಲಿ ಕೆಲಸ ಬೇಗ ಆಗೋದ್ರಿಂದ ಅದು ಸ್ಪೀಡ್ ಅಪ್ ಆಗುತ್ತೆ, ಅದು ಜನರಿಗೆ ತಲುಪುವಂತ ಕೆಲಸ ಆಗುತ್ತೆ. ಸೊ ಈ ಮಟ್ಟದಲ್ಲಿ ಒಂದಷ್ಟು ಸರ್ಕಾರಗಳ ಕೆಲಸನ ಮಾಡಬೇಕು. ಜೊತೆನಲ್ಲಿ ಈಗ ಇನ್ನೊಂದು ಟೆಕ್ನಾಲಜಿನೂ ಬರ್ತಾ ಇದೆ, ಜೊತೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಬರ್ತಾ ಇದೆ. ಸಾಕಷ್ಟು ರಿಸರ್ಚ್ ಅನ್ನ ಮಾಡುವಂತ ಕೆಲಸಗಳು ನಮ್ಮ ಇಂಡಿಯಾದಲ್ಲಿ ಸರ್ಕಾರಗಳು ತಗೋಬೇಕು. ಮತ್ತೆ ಇಂಡಿಯಾದಲ್ಲಿ ಕ್ವಾಂಟಮ್ ಸೆಂಟರ್ ಮಾಡಬೇಕು ಅಂತ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ. ಮತ್ತೆ ಕೆಲವೊಂದು ರಿಸರ್ಚ್ ಆಲ್ರೆಡಿ ಶುರು ಆಗಿದೆ. ಸೊ ಹಾಗಾಗಿ ಹೊಸ ಟೆಕ್ನಾಲಜಿ ಏನಿದೆ ಅದ್ರ ಬಗ್ಗೆ ನಮ್ಮ ಯುವ ಜನರನ್ನ ನಾವು ಪ್ರೇರಣೆ ಮಾಡಬೇಕು ಮತ್ತೆ ಅವ್ರನ್ನ ಅದರಲ್ಲಿ ತೊಡಗಿಸುವಂತ ಕೆಲಸಗಳಾಗ್ಬೇಕು. ಯಾಕೆಂದ್ರೆ ಒಂದ್ ಟೆಕ್ನಾಲಜಿ ಇವತ್ತಿರುತ್ತೆ, ನಾಳೆ ಇನ್ನೊಂದು ಹೋಗ್ತಾ ಇರುತ್ತೆ. ಆದ್ರೆ ಈಗ ಯಾರು ಫ್ರೆಷರ್ಸ್ ಗಳು ಯಾರಿದ್ದಾರೆ ಅವರಿಗೆ ಒಂದಷ್ಟು ಮಟ್ಟದಲ್ಲಿ ತೊಂದರೆಗಳಾಗಿದೆ. ಮತ್ತೆ ಇನ್ನೊಂದು ತೊಂದರೆ ಆಗಿರುವಂತದ್ದು ಮಧ್ಯಮ ಎಕ್ಸ್ಪೀರಿಯನ್ಸ್, ಅಂದ್ರೆ ಮಿಡಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಇಂದ ಯಾರಿಗೆ ಹೊಡೆತ ಬಿದ್ದಿದೆ ಅಂದ್ರೆ ಮಿಡಲ್ ಮ್ಯಾನೇಜ್ಮೆಂಟ್ ಇರುವಂತವರಿಗೆ ಸಾಕಷ್ಟು ಹೊಡೆತ ಬಿದ್ದಿದೆ. ಯಾಕೆಂದ್ರೆ ಕೆಲಸ ಮಾಡಿದಾಗ ಫಸ್ಟ್ ಲೇಯರ್ ಮತ್ತೆ ಸೀನಿಯರ್ ಮ್ಯಾನೇಜ್ಮೆಂಟ್ ಈ ಎರಡು ಮಧ್ಯದಲ್ಲಿ ಆಗುತ್ತೆ ಹೊತ್ತು ಮಧ್ಯದಲ್ಲಿ ಪೀಪಲ್ ಮ್ಯಾನೇಜ್ಮೆಂಟ್ ಅಂತ ಯಾರಿತ್ತೋ ಅದೆಲ್ಲ ಸಹ ಕಮ್ಮಿ ಆಗ್ತಾ ಬರ್ತಾ ಇದೆ. ಸೊ ಅಂತವರು ಈಗ 60 ವರ್ಷಕ್ಕೆ ರಿಟೈರ್ಡ್ ಆಗುವಂತವ್ರು ಇವತ್ತು 40-45 ವರ್ಷಕ್ಕೆ ರಿಟೈರ್ಮೆಂಟ್ ತಗುವಂತ ಪರಿಸ್ಥಿತಿ ಬಂದಿದೆ. ನೀವು ಅಬ್ಸರ್ವ್ ಮಾಡಿರ್ಬೇಕು, ಯಾವ ಇನ್ವೆಂಟ್ ಮಾಡಿದ್ರೆ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂತ ವಿಲ್ ಕಂಪ್ಲೀಟ್ಲಿ ಟೇಕ್ ಅವೇ ದ ಜಾಬ್ಸ್ ಅಂತ. ಅಂದ್ರೆ ಅಂತ ಸಂದರ್ಭ ಈಗ 40-50 ವರ್ಷದಲ್ಲಿ ಇರುವಂತವ್ರು ಏನ್ ಮಾಡ್ಬೇಕು? ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಬಂದಿತ್ತು, ಏನಂತ ಹೇಳಿದ್ರೆ 40-50 ವರ್ಷದಲ್ಲೇ ನಿಮ್ಗೆ ಹೈಯೆಸ್ಟ್ ಜವಾಬ್ದಾರಿ ಇರುವಂತದ್ದು, ಮಕ್ಳುಗಳು ಓದ್ತಾ ಇರ್ತಾರೆ, ಮಕ್ಳುಗಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅಂತವ್ರಿಗೆ ಇವಾಗ ರಿಟೈರ್ಮೆಂಟ್ 40-45 ಆದ್ರೆ ಫೋರ್ಸ್ಫುಲಿ ಬಿಕಾಸ್ ಆಫ್ ಆಗಿರ್ಬೋದು ಅಥವಾ ಇನ್ಯಾವುದೇ ಕಾರಣ ಆಗಿರ್ಬೋದು ಅವರಿಗೆ ಸರ್ಕಾರ ಏನ್ ಭದ್ರತೆ ಕೊಡ್ತಾ ಇದೆ. ಇವಾಗ ನ್ಯೂ ರಿಟೈರ್ಮೆಂಟ್ ಇಸ್ ನಾಟ್ 60, ನ್ಯೂ ರಿಟೈರ್ಮೆಂಟ್ ಇಸ್ 40-45 ಅನ್ನುವಂತಹ ಒಂದು ವಾದ ನಡೀತಾ ಇದೆ. ಎಲ್ಲರೂ ಸಹ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಸಾಧ್ಯನಾ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಎಲ್ಲರೂ ಬಿಸ್ನೆಸ್ ಮ್ಯಾನ್ಸ್ ಆಗಕ್ ಸಾಧ್ಯನಾ? 40-45 ವರ್ಷಕ್ಕೆ ರಿಟೈರ್ಮೆಂಟ್ ಯಾರು ಆಗ್ತಾ ಇದ್ದಾರೆ ಅವರಿಗೆ ಭದ್ರತೆ ಏನು? ಆ ಟ್ಯಾಕ್ಸ್ ಪೇಯರ್ಸ್ ಗಳು 20-25 ವರ್ಷ ಕೆಲಸ ಮಾಡಿರ್ತಾರೆ, 25 ವರ್ಷ ಟ್ಯಾಕ್ಸ್ ಕಟ್ಟಿರ್ತಾರೆ. ಅವ್ರಿಗೆ ಏನ್ ಕೊಡ್ತಾ ಇದ್ದಾರೆ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರಿಗೆ ಏನ್ ಕೊಡ್ತಾ ಇದ್ದಾರೆ? ಇದು ನಮ್ಮ ಯಕ್ಷ ಪ್ರಶ್ನೆ. ಇಂದ ಇಂಪ್ಯಾಕ್ಟ್ ಅಂತೂ ಗ್ಯಾರಂಟಿ, ಆದ್ರೆ ಇಂಪ್ಯಾಕ್ಟ್ ಅನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ? ಅವ್ರಿಗೇನೆ ಬಿಟ್ಟಿ ಭಾಗ್ಯ ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಕಟ್ಟಿರುವಂತ ಟ್ಯಾಕ್ಸ್ ಅಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಪೆನ್ಷನ್ ಅಂತನೋ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಅಂತನೋ ಕೊಟ್ರೆ ಅವ್ರ ಜೀವನ ಸುಗಮವಾಗಿ ನಡೆಯುವಂತ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಟ್ಯಾಕ್ಸ್ ಪೇಯರ್ಸ್ ವಾದ. ಧನಂಜಯ್ ಸರ್, ಲಾಸ್ಟ್ ಕ್ವಶನ್ ವಿತ್ ಯು. ದರ್ ಇಸ್ ಒನ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಿನಿಸ್ಟ್ರಿಯೇ ಮಾಡಿದ್ರು. ನಿಮ್ಗೇನಾದ್ರೂ ಅನ್ಸುತ್ತಾ ಇಟ್ ಈಸ್ ಆಕ್ಟಿವ್ ಡಿಪಾರ್ಟ್ಮೆಂಟ್? ಈಗಲೂ ಆ ಮಿನಿಸ್ಟ್ರಿ ಎಲ್ಲಾದ್ರೂ ಅದರ ಹೆಸರು ಕೇಳುತ್ತೆ, ಆ ಸ್ಕಿಲ್ ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಇಂಡಿಯಾದಲ್ಲಿ ಆ ರೀತಿಯ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಇದಾವೆ ಅಂತ ನಿಮ್ಗೆ ಏನಾದ್ರೂ ಅನ್ಸುತ್ತಾ? ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದೇ ಅದು ಇಟ್ಸ್ ಎ ಫೇಸ್ಡ್ ಅಪ್ರೋಚ್ ಸರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಟೈಮ್ ಅಲ್ಲಿ ಆಗುವಂತ ಕೆಲಸ ಅಲ್ಲ, ಅದು ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಬರಬೇಕು. ಇವತ್ತು ಕಂಪನಿಗಳಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ ಅದು ಸ್ಕಿಲ್ ಆಗಿರ್ಬೋದು, ಕ್ವಾಂಟಮ್ ಸ್ಕಿಲ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಮಾಡರ್ನೈಸೇಷನ್ ಸ್ಕಿಲ್ ಆಗಿರ್ಬೋದು. ಮುಂಚೆ ನೀವು ಅಬ್ಸರ್ವ್ ಮಾಡಿರ್ಬೇಕು, ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗಿತ್ತು. ಈಗ ಕ್ಲೌಡ್ ಕಂಪ್ಯೂಟಿಂಗ್ ಏನಾಗಿದೆ ಅದು ನಾರ್ಮಲ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ಹೊಸ ಸ್ಕಿಲ್ಸ್ ಏನ್ ಬರ್ತಾ ಇದೆ ಅದನ್ನ ನಮ್ಮ ಯೂನಿವರ್ಸಿಟಿಗಳಲ್ಲಿ ಅಪ್ಡೇಟ್ ಮಾಡಬೇಕು. ಆ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತ ಕೆಲಸ ಮಾಡಿದ್ರೆ ಅವಾಗ ಇಂಡಸ್ಟ್ರಿಗೆ ಬರುವಂತಹ ಇಂಜಿನಿಯರ್ಸ್ ಗಳಾಗ್ಬೋದು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಯಾರಾದ್ರೂ ಆಗ್ಬೋದು, ಅವ್ರಿಗೆ ಬೇಕಾಗಿರೋ ಸ್ಕಿಲ್ ಅಡಾಪ್ಷನ್ ಏನಿದೆ ಅದು ಸ್ವಲ್ಪ ಸಾಕಷ್ಟು ಬೇಗ ಆಗುತ್ತೆ. ಆದ್ರೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದ್ರೆ ಒಂದ್ ಮಟ್ಟದಲ್ಲಿ ಮಾಡ್ತಾ ಇದೆ, ಬಟ್ ಆದ್ರೆ ಮಾಡ್ತಿರೋ ಕೆಲಸ ಇವತ್ತಿನ ಪೇಸಿಗೆ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಯೂನಿವರ್ಸಿಟಿನೂ ರೀಚ್ ಆಗ್ಬೇಕು. ಇವತ್ತೇನಾಗಿದೆ, ಒಂದು ಸೆಂಟ್ರಲೈಸ್ ಯೂನಿವರ್ಸಿಟಿ ಇಲ್ಲ. ಮುಂಚೆ VTU ಅಂತ ಇತ್ತು, ಕರ್ನಾಟಕ ತಗೊಂಡ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಎಲ್ಲಾ ಕಾಲೇಜುಗಳು ಬರ್ತಾ ಇದ್ರು. ಇವತ್ತು ಪ್ರತಿಯೊಂದು ಕಾಲೇಜು ಅವ್ರದೇ ಒಂದು ಯೂನಿವರ್ಸಿಟಿಗಳಾಗಿದೆ. ಸೊ ಈ ಪ್ರತಿಯೊಂದು ಯಾವುದೇ ಯೂನಿವರ್ಸಿಟಿಗಳಲ್ಲಿ ಈಗ ಅದನ್ನ ನ್ಯೂ ಟೆಕ್ನಾಲಜಿ ಸ್ಕಿಲ್ ಎನೇಬಲ್ಮೆಂಟ್ ಮಾಡುವಂತ ಕೆಲಸಗಳನ್ನ ಇವರು ಮಾಡಬೇಕು ಅನ್ನೋದು ನಮ್ಮ ಆಶಾವಾದ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್, ನಮ್ಮ ಜೊತೆಗೆ ಜಾಯ್ನ್ ಆಗೋದಕ್ಕೆ. ತುಂಬಾನೇ ವ್ಯಾಲಿಡ್ ಪಾಯಿಂಟ್ಸ್ ಗಳನ್ನ ನೀವು ಮೆನ್ಷನ್ ಮಾಡಿದ್ರಿ. ಎಸ್, ಫರ್ದರ್ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು ಸೋ ಮಚ್.